ಸರ್ ದೇವ್ರ ವಿಷಯ ಅಂತ ಬಂದಾಗ ನಾನೊಂದು ನನ್ನ ಚಿಕ್ಕ ಇನ್ಸಿಡೆಂಟ್ ಒಂದು ಹೇಳ್ತೀನಿ. ಈ ಹಿಂದೆ ನಮ್ಮ ಅಜ್ಜಿ ಎಲ್ಲ ಒಂದ್ ಕತೆ ಹೇಳೋರು. ನಾನ್ ನಮ್ಮ ಅಜ್ಜಿ ಕೇಳ್ತಾ ಇದ್ದೆ, ದೇವ್ರು ಇದಾನ ಅಜ್ಜಿ ಅಂತ ಕೇಳಿದಾಗ ನಮ್ಮ ಅಜ್ಜಿ ಹೇಳೋರು, ಇಲ್ಲ ನಮ್ಮ ಅಜ್ಜಿಗೂ ಅದು ನಂಬಿಕೆನೋ ಏನೋ ಗೊತ್ತಿಲ್ಲ, ಬಟ್ ಅವ್ರು ಹೇಳೋರು, ಕ್ರಿಶ್ಚಿಯನ್ಸ್‌ಗೆ ಒಬ್ರೇ ಇರ್ತಾರೆ ಯೇಸು ಅನ್ನೋರು. ಅವ್ರು ಕರೆದಾಗ ಈ ದೋಣಿಲಿ ಹೋಗ್ಬೇಕಾದ್ರೆ ಆಗಿತ್ತಂತೆ. ಮುಸ್ಲಿಮು, ಕ್ರಿಶ್ಚಿಯನ್ನು ಹಾಗೆ ನಮ್ಮ ಕನ್ನಡದವರು ಒಬ್ರು ಇದ್ದಾಗ ಕ್ರಿಶ್ಚಿಯನ್ ಎಲ್ಲೋ ಪ್ರವಾಹ ಬರ್ತಾ ಇತ್ತಂತೆ ದೋಣಿಲಿ ಹೋಗ್ಬೇಕಾದ್ರೆ. ಪ್ರವಾಹ ಬಂದಾಗ ಓ ಅಲ್ಲ ಕಾಪಾಡು ಅಂತ ಮುಸ್ಲಿಮನ್ ಹೇಳಿದಾಗ ಅಲ್ಲ ಬಂದ್ ಕಾಪಾಡೋದಂತೆ. ಯೇಸುನ ಕರೆದಾಗ ಓ ಯೇಸು ಕಾಪಾಡು ಅಂದಾಗ ಯೇಸುನ. ಆದ್ರೆ ನಮ್ಮ ಕನ್ನಡದವರು ಸಾವಿರಾರು ದೇವ್ರು ಆಗಿರೋದ್ರಿಂದ ಗಣೇಶನ್ ಕರೆದ್ರೆ ಗಣೇಶ ಬರೋ ಅಷ್ಟೊತ್ತಿಗೆ ಕೃಷ್ಣ ಕೃಷ್ಣ ಹೋಗ್ತಾನಲ್ಲ ಇವನ್ ಅಷ್ಟೊತ್ತಿಗೆ ಪ್ರವಾಹದಲ್ಲಿ ಮುಗ್ದೋದ್ರ. ಸೊ ನಮಗ್ ಇವಾಗ ಹೆಂಗೆ ಅಂದ್ರೆ ಯಾವ ದೇವ್ರು ನಂಬೇಕು ಅನ್ನೋದೇ ಗೊತ್ತಾಗಲ್ಲ. ಸೊ ಹೆಂಗೆ ಅಂತ ಹೇಳಿ. ಇಲ್ಲ, ಯದ್ಭಾವಂ ಅದು ಯಥೋಭಾವಂ ತಥೋಭವತಿ. ನಮ್ಮ ಮನಸ್ಸಿನಂತೆ ಮಹಾದೇವ. ಈಗ ಅದನ್ನೇ ಬಸವಣ್ಣ ಹೇಳಿದ್ರು, ಏಕದೇವೋಪಾಸನೆ ಅಂತ ಹೇಳಿದ್ರು. ಅವರು ಒಂದೇ ದೇವರು ಇರ್ಬೋದು. ನೀವು ಹೆಸರು ಇವಾಗ ನೋಡಿ, ಇವಾಗ ನೀವು ನಿಮ್ಮ ತಾಯಿಗೆ ನೀವೇನಾಗಬೇಕು, ಮಗಳಾಗಬೇಕು. ನಿಮ್ಮ ಅಕ್ಕನಿಗೆ ತಂಗಿ ಆಗಬೇಕು. ನಿಮ್ಮ ತಂದೆಗೆ ಮಗಳು. ನಿಮ್ಮ ತಂದೆಯವರ ಅಣ್ಣನಿಗೆ ನೀವು 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 ಅವ್ರು ಏನೋ ಚಿಕ್ಕಪ್ಪ ಆಗಬೇಕು, ಚಿಕ್ಕಮ್ಮ ಆಗಬೇಕು. ಒಂದೇ ವ್ಯಕ್ತಿ ಅಕ್ಕ, ತಂಗಿ, ತಾಯಿ, ಮಗಳು, ಹೆಂಡತಿ, ಚಿಕ್ಕಮ್ಮ, ದೊಡ್ಡಮ್ಮ, ಒಬ್ಬರೇನೆ. ನಿಮ್ಮ ಅಣ್ಣನ ಮಕ್ಕಳಿಗೆ ಚಿಕ್ಕಮ್ಮ ಆಗ್ತೀರಾ, ತಮ್ಮನ ಮಕ್ಕಳಿಗೆ, ಈ ತರ ಸಂಬಂಧಗಳು ಒಬ್ಬರೇ ವ್ಯಕ್ತಿಗೆ. ಅದೇ ರೀತಿ ದೇವರು ಅಷ್ಟೇ ಒಬ್ಬರೇ ಮೇಡಮ್. ನಾವು ಕರಿಯ ಅಂದ್ಕೊಂಡ್ರೆ ಬೇರೆ ಯಾವ್ದೋ ರೂಪದಲ್ಲಿ. ಈಗ ನನಗೆ ಯಾವ್ದೋ ಕಾಯಿಲೆ ಬಂದಿರುತ್ತೆ, ಯಾರು ಹೇಳಿದೆ ದೊಡ್ಡಮ್ಮ ಕಾಪಾಡಪ್ಪ, ದೊಡ್ಡಮ್ಮ ನಾವು ದೊಡ್ಡಮ್ಮ ದೇವರು ಅಂತೀನಿ. ಪಾರ್ವತಿನೇ ಅಂಶನೇ, ಅದೆಲ್ಲ ಒಳ್ಳೆನೆ. ಅವ್ರವ್ರ ಅನುಭವ, ಅವ್ರವ್ರ ಇರೋ ಹೆಸರು ಅಷ್ಟೇ. ಅದೆಲ್ಲ ದೇವ್ರು ಒಬ್ಬನೇ ಇದ್ದಾನೆ. ಗಾಡ್ ಈಸ್ ಒನ್. ಒಬ್ಬನೇ ದೇವರು. ನಾವು ಇಟ್ಕೊಂಡ್ರೆ ಹೆಸರುಗಳು ಬೇರೆ ಬೇರೆ ಇಟ್ಕೊಂಡಿದ್ದೀವಿ ಅಷ್ಟೇ. ಕೃಷ್ಣ, ರಾಮ, ಅದು ಇದು ಒಬ್ಬನೇ ದೇವರು. ನಂಬರ್ ಒಬ್ಬನೇ ನಂಬೇಕಷ್ಟೇ. ಒಬ್ಬ ನಂಬಿದ್ರೆ ನೀವು ಖಂಡಿತ ಉದ್ಧಾರ ಆಗ್ತೀವಿ. ಅದು ಇದು ಚೌಚವಾದ್ರೆ ಆಗಲ್ಲ ಅಂತೀರಾ? ಎಸ್ ಸರ್. ಇದನ್ನ ಹೊರತುಪಡಿಸಿ ಬರೋದಾದ್ರೆ ಮೊದಲು ನಿಮ್ಮ ಬಾಲ್ಯ ಜೀವನದಿಂದ ಬರೋಣ ಸರ್. ಮೂಲತಃ ಎಲ್ಲಿ ಅವರು ನೀವು ಅಂತ? ನಾನು ಮೂಲತಃ ತುಮಕೂರು ಜಿಲ್ಲೆ, ಮಧುಗಿರಿ ತಾಲೂಕು, ಬಡವನಹಳ್ಳಿ ಅಂತೇಳಿ ಒಂದು ಕುಗ್ರಾಮ. ಅಲ್ಲಿ ನಮ್ಮ ತಂದೆ ಬಿ ಕ್ಯಾಡಪ್ಪ ಅಂತ, ಅವರು ಪಂಚಾಯತಿ ಚೇರ್ಮನ್ ಆಗಿದ್ರು. 30 ವರ್ಷಗಳ ಕಾಲ ಅವರು ಚೇರ್ಮನ್ ಆಗಿದ್ರು. ಅವಾಗಲೇನೆ. ನಮ್ಮ ತಾಯಿ ಲಕ್ಷ್ಮಮ್ಮ ಅಂತೇಳಿ, ಅವರು ಹೌಸ್ ವೈಫು. ಕಸುಬು ವ್ಯವಸಾಯ. ನಾವು 5 ಜನ ಮಕ್ಕಳು, 6 ಜನ. ನಾನು ಲಾಸ್ಟ್ ನಾನೇನೆ. ನಮ್ಮ ಒಬ್ರು ಕಾಳಪ್ಪ ಅಂತ ಒಬ್ಬ ದೊಡ್ಡಣ್ಣ, ಎರಡನವರು ಕರಿಬಸಣ್ಣ ಅಂತ ಒಬ್ರು ಇದ್ರು. ಅದಾದ್ಮೇಲೆ ಶಾಂತಕ್ಕ ಅಂತ ಒಬ್ರು ಅಕ್ಕ ಇದ್ದಾರೆ, ಗೌರಮ್ಮ ಅಂತ ಒಬ್ರು ಅಕ್ಕ ಇದ್ದಾರೆ. ಇನ್ನೊಬ್ರು ಮಂಜಮ್ಮ ಅಂತ ಎಕ್ಸ್ಪೈರ್ಡ್ ಆದ್ರು. ಶಿವಕುಮಾರ್ ಅಂತೇಳಿ ಅವರಿದ್ದಾರೆ, ಬಿ ಎ ಶಿವಕುಮಾರ್ ಅಂತ. ನಾನು ಲಾಸ್ಟ್ ಪೀಸ್ ನಾನೇನೆ. ಅದಕ್ಕೆ ಮುಂಚೆ ದೊಡ್ಡವರಿದ್ದು ಪಾರ್ವತಮ್ಮ ಅಂತ ಇದ್ರಂತೆ, ಅವರು ಇದಾದ್ರು. ಹಾಗಾಗಿ ದೊಡ್ಡ ಕುಟುಂಬದಲ್ಲಿ ಬೆಳೆದಂತ ಒಂದು ಸಣ್ಣ ಕೂಸು ನಾನು. ದೊಡ್ಡ ಕುಟುಂಬ ಅಂತ ಬಂದಾಗ ಸರ್, ಲಾಸ್ಟ್ನೇ ಕುಡಿ ಬೇರೆ. ಮನೇಲಿ ಸ್ವಲ್ಪ ಹೋಪ್ ಇರುತ್ತೆ, ಮಗ ಅದ್ ಮಾಡ್ಬೇಕು ಇದ್ ಮಾಡ್ಬೇಕು ಅನ್ನುವಂಥದ್ದು. ಈ ಹಿಂದೆ ಎಲ್ಲ ಸಿನಿಮಾ ಇಂಡಸ್ಟ್ರಿ ಅಂತ ಬಂದಾಗ ಅವರ ತಲೆಯಲ್ಲಿ ಅಷ್ಟೊಂದು ಇರ್ಲಿಲ್ಲ ಅಂತ ಅನ್ಕೋತೀನಿ. ಸೊ ನೀವು ಸಿನಿಮಾ ಇಂಡಸ್ಟ್ರಿಗೆ ಬರ್ಬೇಕಾದ್ರೆ ಮನೇಲಿ ಹೇಗಿತ್ತು ಸರ್? ರೆಸ್ಪಾನ್ಸ್ ಹೇಗಿತ್ತು? ಇಲ್ಲ, ನಾವು ಸಿನಿಮಾ ಬರ್ಬೇಕು ಅಂತ ಇದ್ದೇ ಇರಲಿಲ್ಲ. ಅವಾಗ ನಮ್ಮೂರಲ್ಲಿ ಟೆಂಟ್ ಇತ್ತು ಬರೋದು. ಬೇಸಿಗೆ ಟೆಂಟ್ ಬರೋದು, ಟೆಂಟ್ ಹಾಕ್ಬಿಟ್ಟು ಸಿನಿಮಾ ನೋಡೋದು. ಅವಾಗ ನಾವು ನಮ್ಮ ಅಪ್ಪಾಜಿಗೆ ಸಿನಿಮಾ ಅಂದ್ರೆ ಬೆಂಕಿ. ಸಿನಿಮಾವನ್ನು ಹೊಡೆಯೋದು. ನಾವು ಕದ್ದು ನಮ್ಮ ಅಪ್ಪ ಏನು ಊರಿಗೆ ಹೋದಾಗ ನೋಡ್ಕೊಂಡ್ಬಿಡ್ತಿದ್ವು. ಅವಾಗ ಚೇರ್ಮನ್ ಮಕ್ಕಳು ಫ್ರೀ ಬಿಡೋರು, ನೋಡ್ಕೊಂಡ್ಬಿಡ್ತಿದ್ವು. ಹಂಗೂ ಗೊತ್ತಾಗಿ ಹೇಳುತ್ತಿದ್ದೀವಿ. ಬಟ್ ಆಮೇಲೆ ನಾನು ಈ ಸಿನಿಮಾ ಪ್ರಪಂಚಕ್ಕೆ ಬರೋಕ್ಕೆ ಮುಂಚೆನೇ ನಾನು ನನ್ನ ತಂದೆ ಕಳ್ಕೊಂಡೆ. ಇವತ್ತು ಅವ್ರು ಇದ್ದಿದ್ರೆ ತುಂಬ ಸಂತೋಷ ಪಡ್ತಾ ಇದ್ರು ಏನೋ. ನಮ್ಮ ತಾಯಿನೂ ಅಷ್ಟೇ, ಅವ್ರನ್ನೂ ಕಳ್ಕೊಂಡೆ. ಆದರೆ ಇವತ್ತು ನನ್ನ ಅಕ್ಕದಿರಿದ್ದಾರೆ, ಶಾಂತಮ್ಮ, ಗೌರಮ್ಮ ಅಂತ, ಅಣ್ಣ ಇದ್ದಾರೆ ಶಿವಕುಮಾರ್ ಅಂತೇಳಿ. ಅವರು ಕೂಡ ನನಗೆ ಸಾಕಷ್ಟು ಸಹಕಾರ ಕೊಟ್ಟಿದ್ದಾರೆ. ಇವತ್ತು ಕೂಡ ಅವರು ಜನ ಮಾಡ್ತಿದ್ದೆ ಮಾಡೋಣ ಒಂದು ಬೆಂತಟ್ಟಿದ್ದಾರೆ. ಆಮೇಲೆ ನನ್ನ ಶ್ರೀಮತಿ ಉಷಾ, ಅವರು ಕೂಡ ನನ್ನ ಬೆನ್ನೆಲುಬಾಗಿರ್ತಾರೆ. ಅವರು ನಾನು ಯಾವುದೇ ಸಿನಿಮಾ ಮಾಡಬೇಕಾದ್ರೂ ನನ್ನ ಜೊತೆ ಪ್ರೊಡಕ್ಷನ್ ಮ್ಯಾನೇಜರ್ ತರ ಕೆಲಸ ಮಾಡ್ತಾರೆ. ಅದೇ ಹೇಳ್ತಾರಲ್ಲ, ಒಬ್ಬ ಸಕ್ಸಸ್ ಮೆನ್. ಹಿಂದೆ ನನ್ನ ವೈಫ್ ಅವಳು ನನ್ನ ಪ್ರತಿಯೊಂದು ಹೆಜ್ಜೆಲ್ಲೂ ಜೊತೆಲಿ ಇರ್ತಾಳೆ ಅವಳು. ಹಾಗಾಗಿ ನಾನು ಇವತ್ತೇನು ಯಶಸ್ವಿ ಕಾರಣ ಉಷಾ. ಯಾಕಂದ್ರೆ ಒಂದು ಸಿನಿಮಾ ಪ್ರೊಡಕ್ಷನ್ ಸ್ಟಾರ್ಟ್ ಆಯ್ತು ಅಂದ್ರೆ ಸ್ಟಾರ್ಟಿಂಗ್ ಟು ಎಂಡಿಂಗ್, ಒಂದು ಊಟ ತಿಂಡಿ ವ್ಯವಸ್ಥೆ ಆಗಿರ್ಬೋದು, ಕಾಸ್ಟ್ಯೂಮ್ಸ್ ಆಗಿರ್ಬೋದು, ಹೆಣ್ಮಕ್ಳು ಬಂದ್ರೆ ಮೇಕಪ್, ಅವ್ರದ್ದು ಬಗ್ಗೆ ಜವಾಬ್ದಾರಿ. ನಮ್ಮ ಪ್ರೊಡಕ್ಷನ್ ಅಂದಾಗ ಹೆಣ್ಮಕ್ಳು ತುಂಬಾ ಸೇಫ್ ಆಗಿರ್ತಾರೆ. ಯಾವುದೇ ತರದ ಗೊಂದಲ ಇರೋದಿಲ್ಲ. ಯಾವುದೋ ನಮ್ಮ ಪುರುಷೋತ್ತಮ ಪಿಕ್ಚರ್ ಕೂಡ ಎಲ್ಲ ಹೆಣ್ಣು ಖುಷಿ ನಮ್ಮ ಫ್ಯಾಮಿಲಿ ತರ ಇರ್ತದೆ ಅಂತ ಹೇಳ್ತಾರೆ. ಯಾಕೆ ನಮ್ಮ ಮಿಸಸ್ ಅವ್ರನ್ನ ಕಂಟ್ರೋಲ್ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ, ಅಲ್ಲಿ ಯಾವ ಒಂದು ಇದಾಗದಂಗೆ. ಇಡೀ ಇಂಡಸ್ಟ್ರಿ ಒಳಗೆ
ಪುರುಷೋತ್ತಮ ಫಿಲಮ್ ಸೇಫ್ ಬಿಡಪ್ಪ ಆರಾಮ್ ಏನ್ ತೊಂದ್ರೆ ಇಲ್ಲ ಆ ತರ ಇದೆ. ಓಕೆ ಸೇಫ್ ಆ ಮಾತ್ ಸಿಕ್ಕಿದ್ರೆ ಸಾಕಲ್ವಾ ಅಷ್ಟೇ ಸರ್? ಅಷ್ಟೇ ಮೇಡಮ್. ಹಾ ಇದುವರೆಗೆ ಎಲ್ಲೂ ನಮ್ಗೆ ಕಪ್ಪು ದೃಷ್ಟಿ ಬಂದಿಲ್ಲ, ಹ್ಮ್ ಒಂದು ಕೆಟ್ಟ ಇದು ಬಂದ ಹೆಸರು ಬಂದಿಲ್ಲ. ಉಳಿಸ್ಕೊಂಡು ಹೋಗಿದ್ದೀನಿ ಅದನ್ನ. ಹ್ಮ್ ಅಲ್ಲಿ ಯಾಕಂದ್ರೆ ನಮ್ಮ ಶ್ರೀಮತಿ ಜೊತೆಲಿರೋದ್ರಿಂದ ಹ್ಮ್ ಎಲ್ಲ ಅವ್ರು ಮೇಂಟೈನ್ ಮಾಡ್ತಾ ಹೋಗ್ತಾರೆ, ಹ್ಮ್ ಪ್ರತಿಯೊಂದು ಅವ್ರು ಮೇಂಟೈನ್ ಮಾಡ್ತಾರೆ. ನನಗೆ ಅಷ್ಟು ಹ್ಮ್ ರಿಸ್ಕ್ ಕೊಡಲ್ಲ ಅವರು. ಹ್ಮ್ 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 ನಾನೇನು ಡೈರೆಕ್ಷನ್ ಅಷ್ಟೇ, ಆಕ್ಷನ್ ಕರಿಗಳಕ್ಕೂ ನಾನು ಕೆಲಸ ಹ್ಮ್ ಮಾಡೋದಷ್ಟೇ. ಅವ್ರು ಏನು ಮಿಕ್ಕಿದ್ದೆಲ್ಲ ಅವ್ರ ಜವಾಬ್ದಾರಿ. ಹ್ಮ್ ಆರ್ಟಿಸ್ಟ್ ಬರ್ತಾರೆ ಹೋಗ್ತಾರೆ, ಅವ್ರ ಜವಾಬ್ದಾರಿ ಎಲ್ಲ ಅವ್ರಿಗಿರ್ತದೆ. ಹ್ಮ್ ಹ್ಮ್ ಎಸ್ಪೆಷಲಿ ಹೆಣ್ಮಕ್ಳು ಬಂದಾಗ ಅಂತೂ ತುಂಬ ಕಾಳಜಿ ವಹಿಸ್ತಾರೆ ಅವರು. ಹ್ಮ್ ಅವನ್ನ ಹ್ಮ್ ಮನೆಯಿಂದ ಹೊರಟು ಬಂದು ಸೇರಿಸೋದಕ್ಕೆ ಅವ್ರ ಕಾಳಜಿ ಇರ್ತದೆ. ಹ್ಮ್ ಯಾವ ಸ್ಟೇಷನ್ ಹೋದಲ್ಲೂ ಅಷ್ಟೇ, ಹ್ಮ್ ಅವ್ರಿಗೆ ಸಪ್ರೇಟ್ ರೂಮ್ಸು, ಅವ್ರ ಮಿಸಸ್ ಏನಮ್ಮ ಚೆನ್ನಾಗಿದೆ, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ ವಿಚಾರಿಸ್ಕೊಂಡು ಇದು ಮಾಡ್ತಾರೆ. ಹಾಗಾಗಿ ಯಾವುದು ತೊಂದರೆ ಇಲ್ಲ, ನಡೀತಾ ಹೋಗ್ತದೆ. ಎಸ್ ನಾನು ಸರ್. ನಾನು ಹೆಂಡತಿಗೆ ಹೋಗ್ಬೇಕು ಅಷ್ಟೇ. ಓಕೆ ಸರ್, ಬಾಲ್ಯದ ಜೀವನ ಹೇಗಿತ್ತು ಅಂತ ಹೇಳಿ. ಆಗ್ಲೇ ಹೇಳಿದ್ರಿ ತುಂಬಾ ಸ್ಟ್ರಿಕ್ಟ್ ಇದ್ರು ಮನೇಲಿ ಅಂತ ಹೌದು ಹೇಳಿ. ಹೌದು ಹೌದು ಹಿಂದೆನೆ ಬರವಣಿಗೆ ಎಲ್ಲ ಮಾಡ್ತಾ ಇದ್ರೆ ಏನ್ ಹೌದು. ಕತೆ? ಆದರೆ ಬಾಲ್ಯ ಹ್ಮ್ ಅಂದಾಗ ನಾನು ಚೆನ್ನಾಗಿ ನೆನಪಿದ್ದಂಗೆ ಹ್ಮ್ 5ನೇ ಕ್ಲಾಸ್ ನಾನು ಅವಾಗ. ಹ್ಮ್ ನನಗೆ ಅದೇ ನಾಟಕದ ಹುಚ್ಚು ಅವಾಗ. ಹಾ ಸುಮ್ಮನೆ ಬರಿತಿದ್ದೆ ನಾನು, ಒಲೆ ಏನೋ ಬರೀತಾ ಇದ್ದೆ. ಹಾ ಅವಾಗ ಏನಪ್ಪ ಅಂದರೆ ನಿಮಗೆ ಗೊತ್ತಿರಬೇಕು, ಹ್ಮ್ ಶುಕ್ರವಾರ ಶಾರದಾ ಪೂಜೆ ಅಂತ ಮಾಡೋದು. ಹೌದು ಹೌದು, ನಮ್ಮಲ್ಲೂ ಮಾಡ್ತಾ ಇದ್ರು. ಶುಕ್ರವಾರ ಓನ ಹಾ ಇವತ್ತು 5ನೇ ಕ್ಲಾಸು, ನಾಳೆ ಹಾ 6ನೇ ಶುಕ್ರ ಬರೋ ಹೌದು. ಕ್ಲಾಸು. ನಮಗೇನಪ್ಪ, ನಾನು ನಾಟಕದ ಹುಚ್ಚು ನನಗೆ. ಹಾ ಆವಾಗ ಮೇಕಪ್ ಗಿಕಪ್ ಎಲ್ಲ ಗೊತ್ತಿರಲಿಲ್ಲ. ಹಾ ಅಲ್ಲಿ ಕತ್ತಿ ಮರ ಅಂತ ಹೇಳ್ತಾರೆ, ನೀವು ಗೊತ್ತಿರ್ಬೇಕು, ಹಾ ಕೆಂಪು ಹೂವು ಬಿಡುತ್ತೆ ನೋಡಿ, ಹಾ ಗೊತ್ತು ಗೊತ್ತು. ಗುಲ್ಮ ಹಾ ಮರ. ಪೀಪಿದು ಹೂವ. ಹಾ ಅದನ್ನ ಕತ್ತಿ ಇಷ್ಟು ಬರುತ್ತದು, ಹಾ ಅದನ್ನ ಸಿಗಿಸ್ಕೊಂಡ್ಬಿಟ್ಟಿದೆ ಹಾ ಎತ್ಕೊಂಡು. ಆಮೇಲೆ ರೊಟ್ಟಲ್ಲಿ ಇದು ತರ ಕಟ್ ಮಾಡ್ಕೊಂಡು ತಲೆದು ಪೇಟ. ಹಾ ಮಾಡ್ಕೊಂಡ್ಬಿಟ್ಟು ಹಾ ಈ ಸುಣ್ಣ ಇರ್ತದೆ, ಗೋಡೆಗೆ ಸುಣ್ಣ ಹಾ ಬಡ್ಕೊಂಡ್ಬಿಡ್ತಿದ್ದೆ. ಓಕೆ ಒಂದ್ಸರಿ ಏನಾಗ್ಬಿಡ್ತು ಅಂದ್ರೆ, ಹಾ ಹೊಸ ಸುಣ್ಣ ಬಿಡೋದು ಸ್ಕೂಲ್ಗೆ. ಓಕೆ ನನಗೆ ಗೊತ್ತಿಲ್ಲ, ಅದೊಂದು ಖುಷಿ. ಹಾ ಬಳಕೊಂಬಿಟ್ಟೆ, ಮೆಲ್ಲ ಮಾಡ್ಕೊಂಬಿಟ್ಟೆ, ನೀರು ತೊಳ್ಕೊ ಹಾಕೊಂಬಿಟ್ಟಲ್ಲ, ಅವೆಲ್ಲ ಸುಟ್ಟಂಗಾಗ್ಬಿಡ್ತು. ಹೊಸ ಸುಣ್ಣ ಓಕೆ 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 ಓಕೆ. ಹಾ ಬಡ್ಕೊಂಬಿಟ್ಟಿದ್ದೀನಿ. ಹ್ಮ್ ಬಟ್ ಆದ್ರೆ ಅವ್ರ ಮನೆ ಹೊಡೆದು ಯಾಕೆ ಬೇಕು ನಿಂಗೆ ಇದೆಲ್ಲ ಬೇಕಾ ಅಂತ. ಬಟ್ ಆದ್ರೂ ಹ್ಮ್ ಬಿಟ್ಟಿಲ್ಲ ನನಗೆ. ಹ್ಮ್ ಆ ಹುಚ್ಚಿತ್ತಲ್ಲ ಮೇಡಮ್, ಅದು ನಾನು ಒಬ್ಬ ನಿರ್ದೇಶಕ ಆಗ್ಬೇಕು ಅಂತ ಇರಲಿಲ್ಲ ನನಗೆ. ಹೌದು. ನಾನು ಆ ಹುಚ್ಚು ಎಲ್ ಬೇಕಿದ್ರು ಕರ್ಕೊಂಡು ಹೋಗತ್ತೆ ಆರ್ಟಿಸ್ಟ್ ಅಂತಾರಲ್ಲ. ಆಗ್ಬೇಕು ಅಂತಿದ್ದು, ಹಾ ನಾನು ನಟ ಆಗ್ಬೇಕು ಅಂತ ಬಂದೆ. ಹಾ ಬಟ್ ವಿಧಿ ಇಲ್ಲಿ ಕರ್ಕೊಂಡ್ಬಂತು ಎಲ್ಲೆಲ್ಲೋ ಅಷ್ಟೇ. ತಿರುಗಿಸುತ್ತೆ. ನಾಟಕಗಳು ನಮ್ಮ ಯೇಸುದಾಸ್ ಅಂತ ನಮ್ಮ ಅವರು ಡೈರೆಕ್ಟರ್ ಆಗಿದ್ದಾರೆ, ಹಾ ಅವರು ಟೀಮ್ ಮಾಡ್ಕೊಂಡಿದ್ರು ಹ್ಮ್ ತುಮಕೂರಲ್ಲಿ. ಅವ್ರ ಜೊತೆ ನಾಟಕಗಳು ಆಡ್ತಾ ಇದ್ದೆ. ನಾಟಕಗಳು ಮಾಡಿ ಚೆನ್ನಾಗಿ ಹ್ಮ್ ಕಾಣ್ದೆ, ಚೆನ್ನಾಗಿ ಮಾಡ್ರಿ, ಚೆನ್ನಾಗಿ ಮಾಡ್ತೀರಾ ಅಂತ ಹೇಳೋರು. ಹ್ಮ್ ಚೆನ್ನಾಗಿ ಮಾಡ್ತಾ ಇದ್ರು, ನಮ್ಮ ಟೀಮ್ ಇತ್ತು. ಹ್ಮ್ ಆಮೇಲೆ ಡೈರೆಕ್ಷನ್ಗೆ ನಾನು ಸ್ಕ್ರಿಪ್ಟ್, ಮೊದಲು ಆ್ಯಕ್ಚುಲಿ ನಾನು ಸ್ಕ್ರಿಪ್ಟ್ ರೈಟಿಂಗ್ ಅನ್ನೋದು ನಾನು ಫಸ್ಟ್ ಕ್ಯಾಸೆಟ್ ಮಾಡಿದ್ದೆ ಸಿದ್ಧಗಂಗೆ ಹ್ಮ್ 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 ಸ್ವಾಮೀಜಿಗಳ ಮೇಲೆ. ಹ್ಮ್ ಅದವ್ರು ಬಟ್ಟದ್ದು ಯಾವುದೂ ಇರಲಿಲ್ಲ ಕ್ಯಾಸೆಟ್, ಹ್ಮ್ ಅದು ಮಾಡಿದೆ. ಆಮೇಲೆ ಗೊರವನಹಳ್ಳಿ ಮಹಾಲಕ್ಷ್ಮಿ ನೀವು ಕೇಳಿರಬೇಕು, ಫೇಮಸ್ ಹ್ಮ್ ಅದು. ಹೌದು. ಅಲ್ಲೇ ಫಸ್ಟ್ ನಾನೇ ಮಾಡಿದ್ದು. ಹ್ಮ್ ಆ ಬರವಣಿಗೆಯಿಂದ ನಾನು ಇವತ್ತು ಇಷ್ಟು ಮೇಲೆ ಬಂದೆ. ಅದು ನಾನು ಬರವಣಿಗೆ ಗುರುತಿಸ್ಬಿಟ್ಟು ಹ್ಮ್ ಧೀರೇಂದ್ರ ಗೋಪಾಲ್ ಅವರು ಅವ್ರ ಕ್ಯಾಸೆಟ್ ಬರೆಯಕ್ಕೆ ಕೊಟ್ಟರು ನನಗೆ. ಹ್ಮ್ ಆ, ಹ್ಮ್ ಹಾಗಾಗಿ ಅದನ್ನು ತೋರ್ಸೋಕಷ್ಟು ಅದು ಅದೆಲ್ಲ ನೋಡಾದ್ಮೇಲೆ ನನಗೆ ಡೈರೆಕ್ಷನ್ಗೆ ಯಾರ್ ಬಾಬು ಅವರು ಫಸ್ಟ್ ಹ್ಮ್ ನನ್ನ ಅಸಿಸ್ಟೆಂಟಾಗಿ ಇಟ್ಕೊಂಡ್ರು. ಹ್ಮ್ 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 ಆಮೇಲೆ ಶ್ರೀನಿವಾಸ ಮೂರ್ತಿ ಅವರು ಅಣ್ಣ ಬಸವಣ್ಣ ಅಂತ ಹೈದರಾಬಾದಲ್ಲಿ ಹ್ಮ್ ಇ ಟಿ ವಿ ಫಸ್ಟ್ ಓಪನ್ ಆಯ್ತಲ್ಲ, ಅವಾಗ ಹ್ಮ್ ನನಗೆ ಕೊಟ್ಟರೆ ಅವಕಾಶ ಕೊಟ್ಟರು. ಹಂಗಾಗಿ ಓಕೆ ಸಿನಿಮಾ ಜರ್ನಿಗೆ ಎಂಟ್ರಿ ಆದೆ ನಾನು. ಓಕೆ 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 ಸರ್. ಅಂದ್ರೆ ಈಗ ಈ ಹಿಂದೆ ಇದು ನಾಟಕಗಳನ್ನೆಲ್ಲ ಮಾಡ್ಕೊಂಡ್ ಬರ್ತಾ ಇದ್ರಿ ಹಂಗಿದ್ರೆ? ಹೌದು 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 ನಾಟಕಗಳನ್ನೆಲ್ಲ ಹೌದು ಮಾಡ್ಕೊಂಡು ಹೌದು ಆ ಹೌದು. ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸರ್? ಮೊದಲ ಬಾರಿ ಬಣ್ಣ ಹಚ್ಚಿದ ಆಗ್ಲಾ ಅಂದ್ರೆ ಸುಣ್ಣ ಹಚ್ಕೊಂಡು ಮುಖ ಸುಟ್ಟೋಗಿತ್ತು ಅವಾಗ ಅಂತ. ಸುಟ್ಟಾಗಿತ್ತು. ಹಾ ಅವಾಗ ನಮ್ಗೆ ಧನುಷ್ ಹೇಳ್ದ, ಅಪ್ಪ ಹಾ ಹುಷಾರಪ್ಪ ಯಾವ ಸಿಕ್ತು. ನಾನು ನಿಮ್ಗೆ ಹೇಳಿದೆ ಮೇಡಮ್, ಬಣ್ಣ ಹಚ್ಚೋ ನಾನು ಹಚ್ಕೊಳಲ್ಲ ಅಂತ. ಅವತ್ತಿಂದ ಅದೇನೋ, ಎಕ್ಸ್ಪೀರಿಯನ್ಸ್ ಆಗಿದೆಯಲ್ಲ ಹೌದೌದು, ಅದೊಂದ್ಸರಿ. ಅದೇನೋ ಒಂದು ತೆನ್ನ ರಾಮಕೃಷ್ಣ ಬೆಕ್ಕಿಗೆ ಬಿಸಿ ಬಿಸಿ ಹಾಲು ಕೊಟ್ಟು ಹಾಲು ಓಡೋಗ್ತಿದ್ದಲ್ಲ, ಹಂಗೆ ನನಗೆ ಮೇಕಪ್ ಅಂದ್ರೆ ಭಯ ಆಗ್ತದೆ ನನಗೆ. ಹಾ ಅದು ಅನುಭವ ಆಗ್ಬಿಟ್ಟಿದಲ್ಲ ನನಗೆ. ಅದು ಹ್ಮ್ ಸುಟ್ಟವಾಗ ಎಲ್ಲ ಸುಟ್ಟಾಗಿದ್ದಲ್ಲ, ಹಾ ಏಟ್ಗಳು ತಿಂದೀನಿ. ಅದು ಹ್ಮ್ ಆ ನೋವಲ್ದೆ ಮನೆಗೆ ಏಟು ಬೇರೆ, ಹಾ ಬೇಕಿದ್ದ ನನಗೆ ಅದು ನೋವು ಬೇರೆ ನನಗೆ. ಹಾ ಮನೆಗೆ ಏನೋ ಅಪ್ಪ ಹೊಡೆಯೋದು, ಹಾ ಏಯ್ ಇದೆಲ್ಲ ಬೇಕಾಯ್ತೀನಿ, ಯಾಕೆ ಬೇಕಾಯ್ತು ಹ್ಮ್ ಹಂಗೆ ಹಿಂಗೆ ಅಂತ. ಆದ್ರೂ ಆ ಹುಚ್ಚು ಹ್ಮ್ ಅವತ್ತಿಂದ ನನಗೇನಪ್ಪ ಅಂದ್ರೆ, ಹಾ ಅದನ್ನ ಹಾಲು ಬಿಸಿ ಹಾಲು ಕುಡಿದು ಬೆಕ್ಕು ಎದ್ರ ಹಂಗ, ಹ್ಮ್ ಅದು ನನಗೆ ಮೇಕಪ್ ಅಂದ್ರೆ ಭಯ ಮೇಕಪ್ ನನಗೆ. ಅಂದ್ರೆ ಎಲ್ಲ ಭಯ. ಇದಾಗುತ್ತೋ ನಮಗೆ. ಹಾ ಅದಕ್ಕೆ ಧನುಷ್ ಬಾರಿ ಹೇಳಿ, ನೋಡಪ್ಪ ಹುಷಾರಪ್ಪ, ಇಲ್ಲ ಸರ್ ಇದು ದೊಡ್ಡವರಿ ಅಂತೇಳಿ ಮಾಡಿದೆ. ಹಾಗಾಗಿ ಹಾ ಅದೊಂದು ಎಕ್ಸ್ಪೀರಿಯನ್ಸ್ ಆಗಿದೆ. ಹ್ಮ್ ಹೈಸ್ಕೂಲಲ್ಲಿ ಡ್ರಾಮಾ. ಆಮೇಲೆ ನಾನು ಹೈಸ್ಕೂಲಿಗೆ ಬಂದ ಕೂಡಲೇ ಬರೆಯೋಕ್ಕೆ ಶುರು ಮಾಡಿದೆ ಕವನಗಳನ್ನ. ಓಕೆ ಕವನಗಳು ಬರೀತಿದ್ದೆ. ಕನ್ನಡ ಮಾಸ್ಟ್ರು ಇದ್ರು, ಅವ್ರಿಗೆ ತೋರಿಸ್ತಿದ್ದೆ, ಸರ್ ಹೆಂಗೆ ಇದೆ ನೋಡಿ ಅಂತ. ಬರೀತೆ ಕಣೋ, ಚೆನ್ನಾಗಿ ಬರೀತೆ, ಬರೀ ಅಭ್ಯಾಸ ಹ್ಮ್ ಮಾಡ್ಕೊಳ್ಳೋ ಅಂತ. ಹ್ಮ್ ಅವರಿಂದ ಹಾಡುಗಳು ಬರೆಯೋಕ್ಕೆ ಶುರು ಮಾಡಿದೆ. ಹ್ಮ್ ಹಾಡು ಹಂಗೆ ಎಲ್ಲ ತೋರಿಸೋದು, ಎಲ್ಲ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿ ಬರೀತೇನೆ, ನನಗೆ ಅದು ಗ್ರಿಪ್ ಇದೆ ಬರೀ ಅಂತ ಫ್ರೆಂಡ್ಸ್ ಎಲ್ಲ ಹೇಳೋರು. ಹ್ಮ್ 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 ಹಂಗಾಗಿ ಹ್ಮ್ ಹಾಡು ಸಣ್ಣ ಸಣ್ಣ ಕಥೆಗಳು ಬರೀತಿದ್ದೆ. ಹ್ಮ್ ಹಂಗಾಗಿ ಅದೇ ಅನುಭವ ಬಂದು ಸ್ಕ್ರಿಪ್ಟ್ ರೈಟಿಂಗ್ ಶುರು ಆಯ್ತು ನನಗೆ. ಹಾಡುಗಳನ್ನೆಲ್ಲ ಬರೀತಾ ಇದ್ರಿ? ವಯಸ್ಸು ಹಾಡುಗಳೆಲ್ಲ ಹೇಳಿದಲ್ಲ, ಹಾ 10,000 ಹಾಡುಗಳ ಮೇಲೆ ನಾನು ಹಾಡುಗಳನ್ನ ಹಾಡುಗಳು ಬರ್ದಿದ್ದೀರಾ ಅಂತ ಕೂಡ ಹೇಳಿ ಸರ್. ಯಾವ್ದಾದ್ರು ಒಂದೆರಡು ಲೈನ್ ಹೇಳೋದಾದ್ರೆ ಸರ್? ಆ, ಒಂದು ಇತ್ತೀಚೆಗೆ ಸೂಪರ್ ಹಿಟ್ ಆಗಿರೋದು ಓಕೆ ಬದುಕು ನಿನ್ನಂತೆ ಅಲ್ಲ ಅಂತ ಹೌದು. ಒಂದು ಸಾಂಗ್. ಆಮೇಲೆ ಇದು ಎಷ್ಟು ಸಾವಿರ ಇದು ಮೇಡಮ್. ಆಮೇಲೆ ಹೌದು. ಇದು ಯಾವ್ದಾದ್ರು ಒಂದೆರಡು ಲೈನ್ ಹೇಳೋದು. ರಾಜ್ಕುಮಾರ್ ಹಾಡಿದಾರೆ ಅದನ್ನ. ಹಾ ಅರಿತವನು ನೀನು ಅಜ್ಞಾನ, ಅರಿತವನು ನೀನು ಅಜ್ಞಾನಿ ನಾನು, ಈ ಸತ್ಯ ಗೊತ್ತಿರದ ಮತಿಹೀನ ನಾನು ಅಂತ ರಾಜ್ಕುಮಾರ್ ಹಾಡೋದ್ರೆ. ಅರ್ಥ ಎಷ್ಟಿದೆ. ಹಾ, ಅದು ನನ್ನ ಹಾ ರಾಜ್ಕುಮಾರ್ ಅವರ ಫಸ್ಟ್ ಕ್ಯಾಸೆಟ್ ಅದು. ಹಾ ಅಂದ್ರೆ ಹಾ ಅಯ್ಯಪ್ಪ ಹಾ ಸ್ವಾಮಿದು.
ಅದಾದ್ಮೇಲೆ ಅದಕ್ಕೆ ಮುಂಚೆ ತಾಂಡವ ನಾಡೋಯಪ್ಪ ಅಂತ ಮಾಡಿದ್ದೆ. ಅದರಲ್ಲಿ ನೀನಿತ್ತ ಬರವಲ್ಲವೇ, ಹ್ಮ್ ಈ ನಮ್ಮ ಕಣ್ಣುಗಳು ಈ ನಮ್ಮ ಅದು ಅದೊಂದು ಸಾಂಗು. ಇದು ಬರಿತೀನಿ ಅಷ್ಟೇ, ಮರ್ತೋಗ್ಬಿಡೋದು ನಮಗೆ ಅಷ್ಟೇ. ಯಾಕಂದ್ರೆ ಒಬ್ಬ ರೈಟರ್ಗೆ ಜ್ಞಾಪಕ ಯಾಕಂದ್ರೆ ಅವೇ ರಿಪೀಟ್ ಆಗ್ತಾ ಇರುತ್ತೆ. ಆ ಹೌದು. ನೆನಪಿತ್ತು ಅದೇ ಬರ್ತಾ ಇರೋದು, ಪದಗಳು ಬರ್ತಾ ಇರ್ತವೆ. ಬರೀತಾ ಅಷ್ಟೇ ಮರ್ತೋಗ್ಬಿಡ್ತೀವಿ ಅಷ್ಟೇ. ಸಾಕಷ್ಟು ಇದೆ ಹೇಳೋದು. ನಿಮ್ಮ ಯೂಟ್ಯೂಬ್ ಓಪನ್ ಮಾಡಿದ್ರೆ ಸಾಕಷ್ಟು ಇದೆ. ಸಾಕಷ್ಟು ಬರುತ್ತೆ ಸರ್, ಹೌದು. ತುಂಬಾ ಬರುತ್ತೆ. ಅಲ್ಲಿ ತುಂಬಾ ಹೈಲೈಟ್ ಆಗಿದೆ ಅಂದ್ರೆ ಇದು ಅದೇ ಬದುಕು ನಿನ್ನಂತೆ ಅಲ್ಲ ಅಂತ ಅದು ಯೂಟ್ಯೂಬ್ ಅಲ್ಲಿ ಇದೆ, ಕೇಳಿ, ತುಂಬಾ ಅದ್ಭುತವಾಗಿದೆ. ಅಣ್ಣ ತಂಗಿ ಮೇಲೆ ಬರ್ದಿದ್ದೀನಿ, ದೇವ್ರ ಮೇಲೆ ಸಾಕಷ್ಟು ಬರ್ದಿದ್ದೀನಿ. ಹ್ಮ್ ಅದು ತಾಂಡವ ನಾಡೋಯಪ್ಪ ಸೂಪರ್ ಡೂಪರ್ ಹಿಟ್. ಅದು ಹ್ಮ್ ನೋಡಾದ್ಮೇಲೆ ರಾಜ್ಕುಮಾರ್ ಅವ್ರು ಕರೆಸಿ ನನಗೆ ಸಾಹಿತ್ಯ ಬರೆಗೆ ಕೊಟ್ಟಿದ್ದು. ಓಕೆ ವಿ ಓಕೆ. ಮನೋಹರ್ ಸಾರ್ ಅದಕ್ಕೆ ಮ್ಯೂಸಿಕ್ ಮಾಡಿದ್ರು. ಹ್ಮ್ 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 ರಾಜ್ಕುಮಾರ್ ಹಾಡಿದ್ರು, ಆಮೇಲೆ ಎರಡು ರಾಘವೇಂದ್ರ ರಾಜ್ಕುಮಾರ್ ಕೂಡ ಹಾಡಿದ್ರು. ಹ್ಮ್. ಅದ್ಭುತವಾದ ಹಾಡು. ಅಣ್ಣವ್ರ ಜೊತೆ ಎಲ್ಲ ಆ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಸರ್? ಲೆಜೆಂಡ್ ಮೇಡಮ್. ಅದು ಒಂದು ದೇವರ ಮುಂದೆ ನಿಂತಂಗೆ. ಅದು ದೇವ್ರ ಪ್ರತ್ಯಕ್ಷ ಆಗ್ಬಿಟ್ರೆ ಹಾ. ಹೆಂಗಿರುತ್ತೆ ನಿಮಗೆ ಹೌದು. ಆ ಅನುಭವ. ಯಾಕಂದ್ರೆ ನಾನೇನು ಬಚ್ಚ, ಹ್ಮ್ ನನ್ನ ಹತ್ರ ಸಾಹಿತ್ಯ ಬರ್ಸಿದ್ರಲ್ಲ ಅದೇ ನನ್ನ ಸಂತೋಷ. ಪುರುಷೋತ್ತಮ ಬರೀಲಿ ಅನ್ನೋ ಹೇಳಿದ್ರಲ್ಲ, ನಾನು ಸಾಹಿತ್ಯ ಒಪ್ಕೊಂಡ್ರಲ್ಲ, ಅದು ನನಗೆ ಸಂತೋಷ. ಯಾಕಂದ್ರೆ ನಾನು 15 ದಿನಗಳ ಕಾಲ ಅವ್ರ ಮನೆಗೆ ಡೈಲಿ ಹೋಗ್ತೀನಿ. ನಾನು, ವಿ ಮನೋಹರ್ ಸಾರು, ಎಲನ್ ಶಾಸ್ತ್ರಿ ಅವರು, ರಾಜ್ಕುಮಾರ್ ಅವ್ರ ಮನೆಗೆ ಹೋಗಿ ಡೈಲಿ ಅಲ್ಲಿ ಕಂಪೋಸಿಂಗ್ ಮಾಡೋರು ಸಾಂಗ್ನ. ಅವರೇ ಅಂದ್ರೆ ಒಳ್ಳೆ, ಅವರು ಸಂಗೀತಗಾರರು, ಸ್ವರಜ್ಞಾನ ಎಲ್ಲ ಇತ್ತು. ಅವರೇ ಸ್ವರಗಳೆಲ್ಲ ಅವರೇ ಆಗ್ತಾ ಇದ್ದಿದ್ದಲ್ಲ, ಹಿಂಗಿದ್ರೆ ಹೆಂಗಿರುತ್ತೆ ಅಂತ. ಅವ್ರ ಮೇಲೆ ಊಟ, ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ಸಂಜೆ ಎಲ್ಲ ಮುಗಿಸ್ಕೊಂಡ್ ಬರ್ತಾ ಇದ್ದು ಡೈಲಿ. 15 ದಿವಸ ನಮ್ಮ ಪುಣ್ಯ ಅವ್ರ ಮೇಲೆ ಸಾಂಗ್ ಕಂಪೋಸಿಂಗ್ ಆಗಿದ್ದು. ತುಂಬ ಅದ್ಭುತವಾಗಿತ್ತು. ಅಂದ್ರೆ ಅವರು ಕನ್ನಡ ಭಾಷೆ ಎಷ್ಟು ಸ್ಪಷ್ಟವಾಗಿತ್ತು ಅಂದ್ರೆ, ಅದನ್ನ ಡಂಭಾಚಾರ ಅನ್ನೋದೊಂದು ವರ್ಡಿಂಗ್ ಬಂದಿತ್ತು ನನಗೆ. ಅದವ್ರಿಗೆ ಢಾಗ್ ಅಲ್ಪ ಪ್ರಾಣ ಕೊಡ್ಬೇಕು, ಭಾಗ ಅಲ್ಪ ಪ್ರಾಣ ಕೊಡ್ಬೇಕು, ಸ್ವಲ್ಪ ಅಣ್ಣವರಿಗೆ ಕನ್ಫ್ಯೂಸ್ ಆಯಿತು. ನಿಲ್ಲಿಸ್ಬಿಟ್ರಲ್ಲಿ. ಇದು ನನಗೆ ಸ್ವಲ್ಪ ಇದಾಗ ಅನುಮಾನ ಆಗ್ತಾ ಇದೆ. ಡಿಕ್ಷನರಿ ತರಿಸಿ ಆ ಡಂಭ ಅದು ಮಕ್ಕಳ ಇದೆ ನೋಡಿದ್ಮೇಲೆ ಹಾಡ್ತೀವಿ ಮಾಡೋದು. ಅಷ್ಟು ಕಾಳಜಿ ಯಾರಿಗಿರುತ್ತಿಲ್ಲ. ಯಾಕೆ ಒಂದು ಮಾತಂದ್ರು, ರಾಜ್ಕುಮಾರನ ಮಾತು ಅಪಭ್ರಂಶ ಎಲ್ಲೂ ಬರಬಾರ್ದು, ರಾಜ್ಕುಮಾರನ ಬಾಯಲ್ಲಿ ಅಪಭ್ರಂಶ ಎಲ್ಲೂ ಬರಬಾರ್ದು, ತಪ್ಪು ಎಲ್ಲೂ ಯಾರು ಕಂಡುಹಿಡಿಬಾರ್ದು. ನಾವು ಕನ್ನಡ ಭಾಷೆಗೆ ಮಾಡೋ ಅವಮಾನ ಆಗುತ್ತೆ, ನಾನು ತಪ್ಪು ಮಾತಾಡಿದ್ರೆ ಆ ಭಾಷೆಗೆ ಮಾಡೋ ಅವಮಾನ ಆಗುತ್ತೆ ಅಂತೇಳಿ ಆ ಡಿಕ್ಷನರಿ ತರಿಸಿ ನೋಡಿ ಬರೆದ ಕಟ್ ಅಂದಮೇಲೆ ಹಾಡಿದ್ರು. ಅದು ಅವ್ರ ವ್ಯಕ್ತಿತ್ವ ಮೇಡಮ್. ಹ್ಯಾಟ್ಸ್ ಆಫ್ ಟು. ನಾನು ಅವ್ರ ಜೊತೆ ಇದ್ದಷ್ಟು ನಾನು ಯಾವುದೋ ಸೌಭಾಗ್ಯ, ನನ್ನ ಪುಣ್ಯ. ಅಂತ ಮಹಾ ಲೆಜೆಂಡು, ಮಹಾ ಹಾಡುಗಾರರು, ನಟರು ಮತ್ತೆ ಒಬ್ಬರು ಸಾಧ್ಯ ಇಲ್ಲ. ರಾಜ್ಕುಮಾರೇ ಸಾಟಿ, ಇನ್ಯಾರು ಸಾಧ್ಯ ಇಲ್ಲ. ಅಂತ ಪುಣ್ಯಾತ್ಮ ನಾನು ಸಾಹಿತ್ಯ ಬಂದಲ್ಲ, ಅದು ನನ್ನ ಸೌಭಾಗ್ಯ. ಹಾಡಿದ್ರಲ್ಲ, ಇನ್ನೂ ನನ್ನ ಸೌಭಾಗ್ಯ. ಎಸ್ ಸರ್, ನಾನು ಒಂದಷ್ಟು ಕೇಳ್ಪಟ್ಟಿದ್ದೆ, ಒಂದಷ್ಟು ಜನರು ಹೇಳ್ತಾ ಇದ್ರು, ಏನಪ್ಪಾ ಅಂದ್ರೆ ರಾಜ್ಕುಮಾರ್ಗೆ ಹೋಲಿಸ್ಕೊಂಡ್ರೆ ಅವರು ಎಲ್ರನ್ನ ಟ್ರೀಟ್ ಮಾಡ್ತಾ ಇರೋದು ನೋಡಿದ್ರೆ ಈಗಿನ ಹೀರೋಗಳು ಯಾವುದು ಆ ರೀತಿ ಟ್ರೀಟ್ ಮಾಡಲ್ಲ. ಅವರು ಕರ್ದು ಕೂರಿಸ್ಕೊಂಡು ತನ್ನ ಪಕ್ಕದಲ್ಲೇ ಕೂರಿಸ್ಕೊಂಡು ಮಾತಾಡ್ತಾ ಇರುವಂತದ್ದು ಎಲ್ಲ ಹೇಳಿದ್ ನನ್ ಕಿವಿಗ್ ಇಲ್ಲ, ಬಿದ್ದಿತ್ತು. ನನ್ನ ಅನುಭವ ಅದೇ ಇದೆ ಮೇಡಮ್. ನಾನು ವಿ ಮನೋಹರ್ ಮ್ಯೂಸಿಕ್ ಮಾಡಿದ್ರು. ಮಾಡಕ್ ಮುಂಚೆ ಸಾಹಿತ್ಯ ನಂದೇ ಇತ್ತು. ವಿ ಮನೋಹರ್ ಸರ್ 2 ಏನೋ 3 ಬಂದಿದ್ರು. ಫಸ್ಟ್ ಸಾಹಿತ್ಯ ಅದು ಮುತ್ತೂರ ಅವರು ತಮ್ಮ ವರದಪ್ಪ ಅವರಿದ್ರು. ವರದಪ್ಪ ಫಸ್ಟ್ ಸಾಹಿತ್ಯ ನೋಡೋದು. ಅವ್ರಾದ್ಮೇಲೆ ಅವ್ರು ಓಕೆ ಮಾಡಿದ್ಮೇಲೆ ಅಣ್ಣವರು ಸಾಹಿತ್ಯ ಕೇಳಿದ್ರು. ನಂದೇ ಫಸ್ಟ್ ಸಾಹಿತ್ಯ ತಗೊಂಡ್ರು. ಅದರಲ್ಲಿ ಅರಿತವ್ ನೀನು ಅಜ್ಞಾನಿ ನಾನು ಅಂತ ಒಂದು ಫಸ್ಟ್ ನೋಡ್ರು ವರದಪ್ಪ ಅವರು. ಅವರ ಅಪ್ಪ ಅನ್ನೋರು, ಅಪ್ಪ ಇದು ಅರಿತವ್ ನೀನು ಅಜ್ಞಾನಿ ನಾನು ತುಂಬಾ ಚೆನ್ನಾಗಿದಲ್ಲ, ಏನಿದು ಯಾರು ಬರ್ದಿದ್ದು? ಇನ್ನು ಬಚ್ಚ ಅವರಲ್ಲ, ಇನ್ನು ಹುಡುಗ. ಮನೋಹರ್ ನೀವು ಬರ್ದಿದ್ದ? ಇಲ್ಲ ಅಣ್ಣ, ಪುರುಷೋತ್ತಮ ದೇವರು ಬರೆದು. ಹೌದಾ, ಬರ್ರಿ ಇಲ್ಲಿ ಅಂತ ಅಂತ ದೊಡ್ಡ. ನಾನಿನ್ನು ಕಾಲು ಧೂಳು ಸಮ ಇಲ್ಲ, ಪಕ್ಕಕ್ಕೆ ಕುಂಡಿಸ್ಕೊಂಡು ಚೆನ್ನಾಗಿ ಬರೆದಿದ್ದೀರಿ ಅಂತ ಫುಲ್ಲು ಹಾಡು ಸಾಹಿತ್ಯ ಓದಿದ್ರು. ತುಂಬಾ ಚೆನ್ನಾಗಿ ಬರೆದಿದ್ದಾರೆ, ಅದ್ಭುತವಾಗಿದೆ, ಅರ್ಥಪೂರ್ಣವಾಗಿದೆ. ನೆಕ್ಸ್ಟ್ ಇನ್ನೊಂದು ಎಲ್ಲ ಅದು ಹಾಡುಗಳು ಕೇಳಿದ್ರು. ಆಮೇಲೆ ನೀನೆ ಇನ್ನೊಂದು ಹಾಡುಗಳದ್ರಲ್ಲಿ ಅರಿತವ್ ನೀನು ಅಜ್ಞಾನಿ ನಾನು, ನನ್ನ ಕಾಲಿಗೆ ಕಟ್ಟಿದೆ ಗುಂಡು, ನನ್ನ ಕೊರಳಿಗೆ ಕಟ್ಟಿದೆ ಬೆಂಡು, ತೇಲಲಿ ಅದು ಗುಂಡು, ಮುಳುಗಲಿ ಅದು ಬೆಂಡು. ಹೀಗೆ ಸಂಸಾರದ ಬಗ್ಗೆ ಮಾಡಿದ್ರು. ಅದು ಅವ್ರಿಗೆ ಇಷ್ಟ ಆಯಿತು. ಅವರೆಲ್ಲ ಹಾಡಿದ್ರು. ನಾನು ಪಕ್ಕ ಕುಣಿಸ್ಕೊಂಡು ಆಮೇಲೆ ಊಟಕ್ಕೆ ಕೂತ್ರೆ ಈಗ ಸಾಮಾನ್ಯ ಭೇದ ಭಾವ ತೋರಿಸ್ತಾರೆ. ಇವ್ರಂಗಲ್ಲ, ಆರಾಮ ಒಂದೆಲ್ಲ ಚೆನ್ನಾಗಿ ಕೂತ್ಕೊಂಡು ಆರಾಮ ಚಕ್ರೊಳಗೆ ಕೂತ್ಕೊಂಡು ಎಲ್ಲ ಪಕ್ಕ ಕುಣಿಸ್ಕೊಂಡು ಊಟ ಮಾಡೋದು. ತಿನ್ರಿ ಅಂತ ಊಟ ಮಾಡಿ, ಜಮಾಯಿಸಿ ಜಮಾಯಿಸಿ ಅನ್ನೋರು. ಅದು ದೊಡ್ಡತನ ಮೇಡಮ್ ಅಲ್ವಾ. ನಾನು ದೊಡ್ಡ ಸ್ಟಾರು ಯಾರೋ ಹುಡುಗ, ಪಕ್ಕದಲ್ಲೇ ಕುಣಿಸ್ಕೊಂಡು ಊಟ ಮಾಡೋದು, ಅದು ಅವ್ರ ದೊಡ್ಡತನ. ಅದಕ್ಕೆ ಅವರು ಮೇರು ಪರ್ವತ. ಅದಕ್ಕೆ ಅವರು ಎಲ್ಲಾ ತರದ ಪಾತ್ರ ಸಿಕ್ತು. ಇಡೀ ಕರ್ನಾಟಕ, ಇಡೀ ದೇಶನ ಅವ್ರು ಕೊಂಡಾಡುತ್ತೆ. ಯಾಕಂದ್ರೆ ಅವರು ಗುಣಕ್ಕೆ ಮೇಡಮ್, ವ್ಯಕ್ತಿತ್ವಕ್ಕೆ. ಪುಣ್ಯ.
ಖಂಡಿತವಾಗ್ಲೂ ಸರ್. ಸರ್ ಇದನ್ನ ಹೊರತುಪಡಿಸಿ ನಾನು ಎಲ್ರಿಗೂ ಈ ಪ್ರಶ್ನೆನ ಕೇಳ್ತೀನಿ. ಬಿಕಾಸ್ ಆಫ್ ಎಷ್ಟೇ ಜನ ರಿಚ್ ಇದ್ರು ಮನೇಲಿ, ಎಷ್ಟೇ ಜನ ಬಡವರಾಗಿದ್ರು, ನೀವು ತುಮಕೂರಿನವರು. ತುಮಕೂರಿಂದ ಬೆಂಗಳೂರಿಗೆ ಬರ್ಬೇಕಾದ್ರೆ ಒಂದಷ್ಟು ಅಡೆತಡೆ ಆಗಿರ್ಬೋದು, ಒಂದಷ್ಟು ಕಷ್ಟ ಅನುಭವಿಸಿರ್ಬೋದು. ಸೊ ಖಂಡಿತ ಮೇಡಮ್, ಖಂಡಿತ. ಹೆಂಗಿತ್ತು ಸರ್ ಆ ಬೆಂಗಳೂರಿಗೆ ಬರುವಂತ ಆ, ಜರ್ನಿ ಹೆಂಗಿತ್ತು ಅಂತ? ನನಗೆ ಹೇಳಬೇಕು ಅಂದ್ರೆ ನಾನು ಹ್ಮ್. ತುಮಕೂರಲ್ಲಿ ಆಟೋ ಓಡಿಸ್ತಾ ಇದ್ದೆ. ಹ್ಮ್. ಒಂದು ಸ್ವಂತ ಆಟೋ ಇತ್ತು, ಆಟೋ ಓಡಿಸ್ತಾ ಇದ್ದೆ. Okay. ನನಗೆ ಹುಚ್ಚು ಸಿನಿಮಾ ಬರಬೇಕು ಅಂತ. ಹ್ಮ್. ನಾನೇನ್ ಮಾಡ್ತಿದ್ದೆ ಅಂದ್ರೆ ಬೆಳಿಗ್ಗೆ 4-5 ಗಂಟೆಗೆ ಆಟೋ ಎತ್ಕೊಂಡ್ಬಂದ್ಬಿಟ್ಟು ಹ್ಮ್. 10 ರೂಪಾಯಿ ಕಲೆಕ್ಷನ್ ಆಗೋ ತನಕ ಸುತ್ತಿಸಿದ್ದೆ. ಓಕೆ. 10 ರೂಪಾಯಿ ಆದ್ಮೇಲೆ ಒಂದು ಟೌನ್ ಹಾಲ್ ಅಂತ ಇದೆ, ಹ್ಮ್. ಅಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಆಟೋನ ಹ್ಮ್. ಅವು 3.25 ರೂಪಾಯಿ ಚಾರ್ಜ್ ಇತ್ತು, ಬಸ್ ಚಾರ್ಜ್. ಹ್ಮ್. ತುಮಕೂರು ಟು ಬೆಂಗಳೂರು ಹಾ. 3.25 7.5 ರೂಪಾಯಿ ಆಗೋದು. ಇನ್ನು 2.5 ರೂಪಾಯಿ ಕದ್ದಿದೆ, ಅದು ಓಡಾಡಕ್ಕೆ ಸರಿ. ಬರೀ 8 ರೂಪಾಯಿ ಬಂದ್ಬಿಡ್ತಿದ್ದೆ ನಾನು, ಬರೀ 50 ಸಾಕು ಜೇಬಿಗೆ ನಾಲ್ಕಲ್ಲಿ. ಇಲ್ಲಿ ಬಂದು ತಿರ್ಗಾಡೋದು, ನನಗೆ ಯಾರು ಪರಿಚಯ ಇಲ್ಲ, ಹ್ಮ್. ತಿರ್ಗಾಡೋದು ಅಷ್ಟೇ ಸುಮ್ಮನೆ. ಹ್ಮ್. ಆ ಕೆಲವು ಈ ಹೋಟ್ಲಲ್ಲಿ ಇರ್ತಾರೆ, ಹೋಗು ಅಂತ ಅಲ್ಲಿ ಹೋಗೋದು, ಅಲ್ಲಿ ಯಾರು ಸುಮ್ಮನೆ ನಿಂತವ್ರು ಕಾಯ್ಕೊಂಡು ನಿಂತಾರೆ, ಯಾರು ಬರ್ತಾರಪ್ಪ ಅಂತ ನೋಡೋದು ಅಂತ. ಹ್ಮ್. ಇಷ್ಟೇ ನದಾಗಿತ್ತು ಅಷ್ಟೇ. ಇನ್ನೊಂದು ಏನು ನಂಗೆ ಕೆಟ್ಟ ಅನುಭವ ಆಗಿದೆ ಏನಪ್ಪ ಅಂದರೆ, ಹ್ಮ್. ಯಾರೋ ಅವ್ರ ಹೆಸರು ಬೇಡ, ಹ್ಮ್. ಒಂದು ರೂಮಲ್ಲಿ ಡೈರೆಕ್ಟರ್ ಇದ್ದಾರೆ, ಹೋಗಿ ಅಂದರು. ಹ್ಮ್. ಸರಿ ಓದೆ ಕಾಯ್ಕೊಂಡಿದ್ದೆ. ಯಾರೋ ಅಸ್ಟೆಂಟ್ ಬಂದರು. ಏನು ಸರ್, ನಾನು ಡೈರೆಕ್ಟರ್ ಕೆಲಸ ಮಾಡಬೇಕು. ಹೌದಾ, ನೀನು ಕೆಲಸ ಮಾಡು. ಅವ್ರು ಬೆಳಿಗ್ಗೆ 6 ಗಂಟೆಗೆ ಬಂದು, ಬೆಳಗ್ಗೆ 6 ಗಂಟೆಗೆ. ಹ್ಮ್. ನಾನು ಮತ್ತೆ ವಾಪಸ್ ಹೋಗೋಕ್ಕೆ ಆಗಲ್ಲ, ಮತ್ತೆ ಬರೋಕ್ಕಾಗಲ್ಲ. ಹ್ಮ್. ಬಸ್ ಸ್ಟ್ಯಾಂಡಲ್ಲಿ ನಾನು ಕೂತ್ಕೊಂಡಿದ್ದೀನಿ. ಬೆಂಗಳೂರು ಬಸ್ ಸ್ಟ್ಯಾಂಡಲ್ಲಿ ಬೆಳಗ್ಗೆ ತರ ಸುಮ್ಮನೆ ಕೂತಿದ್ದೀನಿ. ಯಾಕಂದ್ರೆ 6 ಗಂಟೆಗೆ ಹೋಗಿ ಭೇಟಿ ಆಗಬೇಕಲ್ಲ. ಹ್ಮ್. ಕೂತಿರೋದು ಪೊಲೀಸ್ ಮುಂದೆ ಯಾರು ಏನೋ ಸರ್ ಹಿಂಗೆ ಅಂದ್ರೆ, ಮತ್ತೆ ಅವ್ರದಾಗ ಅಲ್ಲೇ ಮುಖಕ್ಕೆ ತೊಳ್ಕೊಂಡು ಬೆಳಗ್ಗೆ ಎದ್ದು 5 ಗಂಟೆಗೆ ಮುಗಿಸ್ಕೊಂಡು ಮತ್ತೆ 6 ಗಂಟೆಗೆ ನಿಂತಿರೋ ಕೈ ಕಟ್ಕೊಂಡು. ಹ್ಮ್. ಯಾರೂ ಬರ್ತಿರಲಿಲ್ಲ. ಹ್ಮ್. 8 ಗಂಟೆಗೆ 9 ಗಂಟೆ ಡೈರೆಕ್ಟ್ರು ಬರೋದು. ಹ್ಮ್. ನಾನು ಭೇಟಿನೇ ಮಾಡಿಸ್ತಿಲ್ಲ. ಏಯ್ ನೀನು ಮುಗಿಸು, ಬೇಡ ಬೇಡ ಜೀದರು ಸಾರು, ನೀನು ನಾಳೆ ಬಾ ಅಂದ. ಹಿಂಗೆ ಒಂದು ವಾರ ಕಾಲ ಓಡಾಡಿದ್ದೀನಿ ಮೇಡಮ್. ಅಂದ್ರೆ ಅಲ್ಲೇ ಇದ್ರ ಬೆಂಗಳೂರಲ್ಲೇ ಇಲ್ಲ, ಇದ್ರ ಅಥವಾ- ಅವತ್ತು ತೀರಾ ಮೇಲೆ ಹೋಗೋದು ಬರೋದು ಹಾ, ಮಾಡ್ಬಿಡ್ತಿದ್ದೆ. okay. ಅಂದರೆ 3-4 ದಿನ ನಾನು ಬಸ್ ಸ್ಟ್ಯಾಂಡಲ್ಲೇ ಕತೆ ಹಾಕಿದ್ದೀನಿ. ಹ್ಮ್. ಆಮೇಲೆ ನಿಮ್ಗೆ ಜ್ಞಾಪಕ ಇದೆಯಲ್ಲ ಗೊತ್ತಿಲ್ಲ, ಬಾಳೆಹಣ್ಣು ಚುಕ್ಕಿ ಬಾಳೆಹಣ್ಣು ಸಿಗೋದು ಅವ್ರಿಗೆ. ಹೌದು, ಚಿಕ್ಕದು. ಹಾ. 10 ಪೈಸೆ ಅವನು ಕೊಡೋರು. ಹ್ಮ್. ಅವನ್ನೇ 2-3 ತಿಂದ ಅದೇ ನಂಗೆ ಊಟ ಎಷ್ಟೋ ದಿನಗಳು. ಅದು ಇವತ್ತು ಹೇಳ್ಕೊಂಡ್ರೆ ಇದಾಗ್ಬೋದು, ಬಟ್ ಅವತ್ತು ಅದು ಅನುಭವಿಸ್ದೆ. ಅದು ಕಷ್ಟದ ಫಲನ ಏನೋ ಆಮೇಲೆ ದಾರಿ ಸಿಕ್ತು, ಅವ್ರು ಸೇರಿಕೊಂಡೆ. ಹಾಗಾಗಿ ಹೆಜ್ಜೆ ಹೆಜ್ಜೆ ಬಿಟ್ಟು ಬಂದೆವು. ಮೇಡಮ್ ಯಾರು, ಮೇಡಮ್ ಒಂದು ಹೇಳ್ತೀನಿ, ಹ್ಮ್. ಇಂಡಸ್ಟ್ರಿಯಲ್ಲಿ ಯಾರು ಕಷ್ಟಪಟ್ಟಿರ್ತಾರೋ ಅವ್ರು ಮಾತ್ರ ಮೇಲೆ ಬರೋಕ್ಕೆ ಸಾಧ್ಯ ಅಂತ. ಹೌದು. ಯಾರು ಅವಮಾನ ಅನ್ಬೋದು ಅವ್ರು ಮಾತ್ರ, ಯಾರೇ ತೊಗೊಳ್ಳಿ, ರಾಜ್ಕುಮಾರ್ ಆಗಿರ್ಬೋದು, ವಿಷ್ಣುವರ್ಧನ್ ಅವ್ರು ಆಗಿರ್ಬೋದು, ಇವತ್ತು ಯಶ್ ಆಗಿರ್ಬೋದು, ಹ್ಮ್. ಆಮೇಲೆ ದರ್ಶನ್ ಆಗಿರ್ಬೋದು, ಎಲ್ಲರೂ ಕಷ್ಟಪಟ್ಟೇನೆ ಮೇಲೆ ಬಂದಿರೋದು. ಹೌದು. ಯಾರು ದಿಢೀರಂತ ಬಂದಿರೋ ಅಪರೂಪ. ಹ್ಮ್. ಅಪರೂಪ ಅಂದರೆ ರಾಜ್ಕುಮಾರ್ ಅವ್ರ ಮಕ್ಕಳಾಗಿರೋ ಅವ್ರದಂತ ಅವ್ರದ್ದೊಂದು ಇದಿತ್ತು, ಬ್ರ್ಯಾಂಡ್ ಇತ್ತು, ಓಕೆ. ಮತ್ತು ಬೇರೆ ಬಂದವ್ರಿಗೆ ಕಷ್ಟ ಅನುಭವಿಸಿ ಆ ಅನುಭವ ಅದೇ ನಮ್ಮ ಅನುಭವ ಅಷ್ಟೇ. ಆ ಕಷ್ಟ ಅನುಭವಿಸಿದ್ರೆ ನಮ್ಮ ಉಪವಾಸ ಇದ್ದು ಹ್ಮ್. ಅವಮಾನಗಳು ಅನುಭವಿಸಿ ಎಲ್ಲ ಆದಮೇಲೆ ನಾವೊಂದು ವಿಗ್ರಹ ಆಗಕ್ಕೆ ಸಾಧ್ಯ ಆಗಿದೆ. ಹ್ಮ್. ಏಕದಮ್ಮು ಯಶಸ್ಸು ಸಿಗಲೂಬಾರ್ದು ಮೇಡಮ್, ಹೌದು. ಯಾರಿಗೇ ಆಗಲಿ. ಸಡನ್ನಾಗಿ ಯಶಸ್ಸು ಸಿಗ್ತೋ ತಲೆ ನಿಲ್ಲಲ್ಲ ಅವ್ರಿಗೆ, ಖಂಡಿತ. ಎಡವೈಟ್ ಆಗ್ಬಿಡ್ತಾರೆ. ನಮ್ಗೆ 10 ಪೈಸೆ ಬೆಲೆ ಇವತ್ತು ಗೊತ್ತಿದೆ. ಇವತ್ತು 100 ಸಿಕ್ಕರೂ ಅದ್ರ ಹೆಂಗಪ್ಪ ಖರ್ಚು ಮಾಡೋದು ಯೋಚನೆ ಮಾಡ್ತೀವಿ. ಬಟ್ ಇವತ್ತು ಸಡನ್ನೇ ಬಂದವರಿಗೆ ಹಿಡ್ಬಿ ಅಂತಾರೆ. ಬಟ್ ನಮ್ಗೆ ಇವತ್ತು ಕೂಡ 10 ಪೈಸೆ ಬೆಲೆನೂ ಗೊತ್ತಿದೆ, ಒಂದ್ರ ಬೆಲೆನೂ ಗೊತ್ತಿದೆ ನಮಗೆ. ಹಾಗೆ Yes. ಎಲ್ಲೂ ನಾವು ದೂರಾಂಗ ತೋರ್ಸೋಕ್ಕೆ ಹೋಗಲ್ಲ ನಾವು. Yes, sir. ನಾನು ಇವತ್ತು 36 ಸಿನಿಮಾ ಆಗಿದೆ ನಂದು. 36 ಸಿನಿಮಾದಲ್ಲೂ ದೇವ್ರ ದಯಿಂದ ಎಲ್ಲ ಹಾಕಿದ್ದು ಬಂಡವಾಳ ಪ್ರೊಡ್ಯೂಸರ್ಗೆಲ್ಲ ಸೇಫಾಗಿ ಸೇರಿದೆ, ಯಾರೂ ಲಾಸ್ ಆಗಿಲ್ಲ. ಅವರೇ ನಾನು 36 ಪಿಕ್ಚರ್ ಮಾಡಿದ್ದೀನಿ ನಾನು ಅನ್ನೋದು ಯಾವತ್ತೂ ನಾನು ಬೆಳೆದು. ಇವತ್ತು ಏನ ಅದು ಯಾವ ಪ್ರೈಸು ಕೈ ಇಟ್ಕೊಂಡೆ ಮಾತಾಡ್ತೀನಿ. ಎಲ್ಲರೂ ಅಣ್ಣ ಅಂತಲೇ ಕರಿತೀನಿ, ನಾನು ಎಲ್ಲ ಅಣ್ಣ ಅಂತಲೇ ಕರಿತೀನಿ. ಹಾಗಾಗಿ ಎಲ್ಲ ನನ್ನ ಕೀರ್ತಿಸ್ತಾರೆ. ನಾನು ಪುರುಷೋತ್ತಮ ನಗುಮುಖ ಸರ್ದಾರ ಅಂತ ಕರೀತಾರೆ ನನ್ನ. ಎಸ್ ಸರ್. ಅಪ್ಪ ಚೇರ್ಮನ್ ಆಗಿದ್ರು, ಆಗ ಒಂದಷ್ಟು ಶ್ರೀಮಂತಿಕೆಯನ್ನ ಕಂಡಿದ್ರಿ. ಬಟ್ ಆ ಬೆಂಗಳೂರಿಗೆ ಬಂದಾಗ ಆ ಚಿಕ್ಕಿ ಬಾಳೆಹಣ್ಣ ತಿಂದಾಗ ಅದೊಂಥರ ಬಡತನ ಅನ್ಸಿತ್ತಾ? ಅಲ್ಲ, ನನಗೆ ಅನಿಸ್ತಿರ್ಲಿಲ್ಲ. ಹ. ಯಾಕೆ ಹೇಳಿ, ಆಸೆ ಇತ್ತಲ್ಲ ನನಗೆ. ಹ್ಮ್. ಮೇಡಮ್ ಯಾರಿಗೆ ಆಗಲಿ ಮೇಡಮ್, ಆ ಒಂದು ಆಸೆ ತುಡಿತಾ ಇದ್ದಾಗ ಹ್ಮ್. ಈ ಕಷ್ಟ ಅನ್ಸಲ್ಲ ಅವಾಗ. ಹ್ಮ್. ಹ್ಮ್. ನಮ್ಮ ತಲೆಯೊಳಗೆಲ್ಲ ಬರೀ ನಾನು ಸಿನಿಮಾ ಸೇರ್ಕೋಬೇಕು, ಡೈರೆಕ್ಟರ್ ಆಗಬೇಕು, ನಾನು ಅದಾಗಬೇಕು ಅಂತ ಇದ್ದಾಗ ಹ್ಮ್. ಇದೇನು ಅನ್ಸೋದೇ ಇಲ್ಲ. ಯಾರಿಗೆ ಯಾರನ್ನೇ ಕೇಳಬೇಕಾರೆ ಅದು ನಮ್ಗೆ ಕಷ್ಟ ಅನ್ಸಲ್ಲ, ಅದು ಇಷ್ಟ ಆಗಿರುತ್ತೆ ನಮಗೆ. ಯಾಕಂದ್ರೆ ಅದು ಗುರಿ ಅಲ್ಲಿರುತ್ತೆ ಮೇಡಮ್. ಊಟ ತಿಂಡಿ ಕಡೆ ಗುರಿ ಇರಲ್ಲ, ನಮ್ಗೆ ಹ್ಮ್. ಎಂಜಾಯ್ ಕಡೆ ಗುರಿ ಇರಲ್ಲ. ಏನೇ ಇದ್ರೂ ನಮ್ಮ ಗುರಿ ಎಲ್ಲ ನಾನು ಹೋಗ್ಬೇಕು, ಮಾತಾಡಿಸ್ಬೇಕು, ಸೇರ್ಕೋಬೇಕು ಅನ್ನೋ ಗುರಿ ಇದ್ದಾಗ ಇವೆಲ್ಲ ಶೂನ್ಯ ಆಗ್ಬಿಡುತ್ತೆ. ಲೆಕ್ಕಕ್ಕೆ ಬರಲ್ಲ ಅದು. ಇವಾಗ ನೀವೇ ಅಲ್ಲಿ, ನೀವು ಅಲ್ಲಿಂದ ಶೃಂಗೇರಿಯಿಂದ ಬರೋಕೆ ಇಷ್ಟು ಕಷ್ಟ ಅನ್ಬೋದು, ನಿಮ್ಗೆ ಗೊತ್ತಿರ್ತದೆ. ಬಟ್ ನೀವು ಗುರಿ ಇಲ್ಲಿದ್ದಾಗ ಅದೆಲ್ಲ ಏನು ಅನ್ಸೋದೇ ಇಲ್ಲ, ಅದು ಗೌಣ್ಯ ಆಗ್ಬಿಡುತ್ತೆ ಅದು. ಹೌದು. ಆಗ ನಾನು ಕಷ್ಟ ಅನಿಸ್ಲೇ ಇಲ್ಲ, ಬಟ್ ಹ್ಮ್. ಕಷ್ಟ ಅನುಭವಿಸಿದ್ದೀನಿ. ಹ್ಮ್. ಅನ್ಸುತ್ತೆ, ಅಯ್ಯೋ ಏನಪ್ಪ ಯಾಕೆ ಬೇಕಿದ್ದು ಹೊಟ್ಟೋಡ ಅನ್ಸೋದು ಹಂಗಿದೆ. ಬಂದಿದ್ದೀನಿ, ಏನೇ ಇಲ್ಲಿ
ನಾನು ನಿಂತ್ಕೊಳ್ಳೇಬೇಕು ಇಲ್ಲಿ, ನಾನು ಮಾಡಲೇಬೇಕು ಅನ್ನೋದು ಛಲ ಇತ್ತು. ಹ್ಮ್. ದೇವ್ರ ದಯಿಂದ ಆ ಛಲ ಇವತ್ತು ಸಾರ್ಥಕತೆ ಆಗಿದೆ ನನಗೆ. ಸರ್ ಮೊದಲನೇ ಬರವಣಿಗೆ ಹ್ಮ್. ಕೈ ಹಿಡಿದಾಗ ಹ್ಮ್. ಎಷ್ಟು ಖುಷಿ ಇತ್ತು ಸರ್? ನಂದು ಮೊದಲನೇ ಬರವಣಿಗೆ ಶ್ರೀ ಸಿದ್ಧಗಂಗಾ ಅಂತೇಳಿ ಕ್ಯಾಸೆಟ್ ಅದು. ಹ್ಮ್. ಆಡಿಯೋ ಆಗ ಕ್ಯಾಸೆಟ್ ಅಲ್ಲಿ ಬರ್ತಾ ಕ್ಯಾಸೆಟ್ ಇತ್ತು. ಇತ್ತು, ಹೌದು. ಕ್ಯಾಸೆಟ್. ಹ್ಮ್. ಧ್ವನಿ ಸುರುಳಿ ಅಂತ ಹೇಳೋರು. ಹ್ಮ್. ಸಿದ್ಧಗಂಗೆ ಮಠದ ಹಾಡೇ ಫಸ್ಟ್ ನಾನು ಬರೆದಿದ್ದು. ಹ್ಮ್. ಅದುವರೆಗೂ ಸಿದ್ಧಗಂಗೆ ಮಠಕ್ಕೆ ಯಾವುದೇ ತರದ ಹಾಡುಗಳ ಹ್ಮ್. ಕ್ಯಾಸೆಟ್ ಇರಲಿಲ್ಲ. ಓಕೆ. ಆ ಹಾಡು ಅಂದ್ರೆ ರೇಡಿಯೋ ಸಿದ್ಧಲಿಂಗೇಶ್ವರ ಹಾಡುಗಳು ಕೇಳ್ತಿದ್ರು ಅಲ್ಲೆಲ್ಲ. ಹ್ಮ್. ನಾನು ಪ್ರಥಮವಾಗಿ ಶ್ರೀ ಸಿದ್ಧಗಂಗಾ ಅಂತೇಳಿ ಹ್ಮ್. ಇದು ಮಾಡಿದೆ. ಆ ಹಾಡನ್ನ 8 ಹಾಡುಗಳಿದ್ದು ಅದರೊಳಗೆ. ಹ್ಮ್. ಸಿದ್ಧಗಂಗೆ ಇದ್ರ ಬಗ್ಗೆ, ಸ್ವಾಮೀಜಿ ಬಗ್ಗೆ, ಶಿವಕುಮಾರ ಸ್ವಾಮೀಜಿ ಹ್ಮ್. ಬಗ್ಗೆ, ಆಮೇಲೆ ಮಠದ ಬಗ್ಗೆನೇ ಇತಿಹಾಸ ಬಗ್ಗೆ ಬರೆದಿದ್ದೆ. ಹ್ಮ್. ಅದನ್ನ ಸ್ವತಃ ಶಿವಕುಮಾರ ಸ್ವಾಮಿಗಳೇ ಬಿಡುಗಡೆ ಮಾಡಿದೆ ಮಠದಲ್ಲಿ. ಹ್ಮ್. ಅವರ ಆಶೀರ್ವಾದದಿಂದ ಅದಾದ್ಮೇಲೆ ನೆಕ್ಸ್ಟ್ ಸಿದ್ಧಗಂಗಾ ಶ್ರೀ ಅಂತ ಒಂದು ಮಾಡಿದೆ. ಹ್ಮ್. ಅಲ್ಲಿಂದ ಶುರುವಾಯ್ತು ನನ್ನ ಜರ್ನಿ. ಅಲ್ಲಿಂದ ಯಾವಾಗ ಅದು ಚೆನ್ನಾಗಿ ಹಿಟ್ ಆಯಿತು ಹ್ಮ್. ಆ ಹಾಡುಗಳೆಲ್ಲ, ಈ ಕಂಪ್ನಿ ನಾನು ಗುಡ್ಸೋಕೆ ಶುರು ಮಾಡಿದ್ರು. ಕಂಪ್ನಿಯವರು ಹ್ಮ್. ಹ್ಮ್. ಈ ಜಂಕಾರ್ ಇರ್ಬೋದು, ಅಕ್ಷಯ, ಆಕಾಶು, ಇವರೆಲ್ಲ ಗುರ್ತಿಸೋಕೆ ಶುರು ಮಾಡಿದ್ರು. ಯಾರೊಬ್ಬ ಸಾಹಿತಿ ಇದ್ದಾನಪ್ಪ, ಬರ್ಸೋಣ ಅವನ ಕೈಲಿ ಅಂತ. ಹಾಗಾಗಿ ಬರವಣಿಗೆ ಶುರು ಆಯಿತು. ಹ್ಮ್. ನನ್ನ ಬರವಣಿಗೆ ನೋಡಿ ಫಸ್ಟು ಟಿ ಸೀರೀಸು ಬಂತು ಕನ್ನಡ, ಬೆಂಗಳೂರಿಗೆ, ಕರ್ನಾಟಕಕ್ಕೆ. ಫಸ್ಟ್ ಕ್ಯಾಸೆಟ್ ನಂದೇನೆ. ಹ್ಮ್. 10 ಹಾಡುಗಳನ್ನ ರಾಜೇಶ್ ಅವ್ರು ಹಾಡಿದ್ರು. ನನ್ನ ಚೆನ್ನೈ ಕರ್ಸ್ಕೊಂಡಿದ್ರು ಹ್ಮ್. ಗುಲ್ಶನ್ ಕುಮಾರ್ ಅವರು, ಹ್ಮ್. ಇದು ಟಿ ಸೀರೀಸ್ ಓನರ್ ಅವರು. ನನ್ನ ಕೈಲೇ ಬರೆಸ್ಬೇಕು ಅಂತೇಳಿ ಹ್ಮ್. ಚೆನ್ನೈಗೆ ಕರ್ಸ್ಕೊಂಡು ಅಲ್ಲಿ ನನ್ನ ಲೈಫಲ್ಲಿ ನೋಡಿ 10,000 ಅಡ್ವಾನ್ಸ್ ಕೊಟ್ಟಿದ್ರು. 10,000 ಹಾಡುಗಳು Oh my ಬರೆಯೋದಕ್ಕೆ, God. ಹಾ, ಹಾ. ಬರೀ ಹಾಡು ಬರೆಯೋದಕ್ಕೆ. ಹಾ. ಅದು ನನಗೆ ಒಂದು 10 ಕೋಟಿ ಖುಷಿ ಆಗ್ಬಿಟ್ಟಿತ್ತು. ಇಲ್ಲ ಅಷ್ಟು ಕೊಡ್ತಿಲ್ಲ. ಬಟ್ ಅವಾಗ 10,000 ಅಂದ್ರೇನೆ 10 ಕೋಟಿ ಲೆವೆಲ್ ಸರ್. ನನಗೆ ಅದು ಹೆಂಗಾಯ್ತು ಅಂದ್ರೆ, ಹಾ. ನನಗೇನೋ ಸಿಕ್ಬಿಡ್ತು ನನಗೆ ಅನ್ನೋಷ್ಟು ಖುಷಿ. 10,000 ಅವರು ಕ್ಯಾಶ್ ಟೇಬಲ್ ಇಟ್ಟಾಗ ಹ್ಮ್. ಬರೀರಿ, ಅದು ಎಲ್ಲ 10 ಹಾಡನ್ನು ಶಿವನ ಮೇಲೆ ಬರಿಬೇಕು. 10 ಹ್ಮ್. ಕ್ಷೇತ್ರ, ಒಂದು ಮುರುಡೇಶ್ವರ, ಒಂದು ಧರ್ಮಸ್ಥಳ, ಒಂದು ಈ ಥರ ಎಲ್ಲೆಲ್ಲಿ ಶಿವನ, ನಂಜುಂಡೇಶ್ವರ, ಹ್ಮ್. ಈ ರೀತಿ ಎಲ್ಲಿ ಶಿವನ ದೇವಸ್ಥಾನ ಕಾಣ ಅಷ್ಟು ಹ್ಮ್. ದೇವರು 10 ಹಾಡು ಬರಬೇಕು ಅಂತ ಹ್ಮ್. ಬರದೆ ರಾಜೇಶ್ ಕೃಷ್ಣನ್ ಹಾಡೋದು ಅದನ್ನ. ಹ್ಮ್. ಅದ್ಭುತವಾಗಿ ಯಶ ಸಿಕ್ತು. ಹ್ಮ್. ಅಲ್ಲೇ ಸಾಕಷ್ಟು ಕ್ಯಾಸೆಟ್ಗಳು ಮಾಡಿದೆ. ಅದನ್ನ ಹ್ಮ್. ಟಿಪ್ಸ್ ನೋಡ್ಬಿಟ್ಟು ಟಿಪ್ಸ್ನು ಕರೆದ್ರು, ಹ್ಮ್. ಟಿಪ್ಸ್ಗೂ ಮಾಡಿಕೊಟ್ಟೆ. ಹ್ಮ್. ಆಮೇಲೆ ಅಕ್ಷಯ, ಜಂಕಾರು, ಮನೋರಂಜನು, ಆಮೇಲೆ ನಾರ್ತ್ ಕರ್ನಾಟಕದ ಸಾಕಷ್ಟು ಹ್ಮ್. ರಾಗ ಸಂಗಮ, ಸ್ವರ ಸಂಗಮ, ಹ್ಮ್. ಸಾಕಷ್ಟು ಕಂಪ್ನಿಗಳು ನನ್ನ ಹತ್ರ ಹ್ಮ್. ಹೊಸ ಶುರು ಮಾಡಿದ್ರು. ಅಲ್ಲಿಂದ ಜರ್ನಿ ಹಂಗೆ ಕಂಟಿನ್ಯೂ ಆಯಿತು. ನೆಕ್ಸ್ಟ್ ಧೀರೇಂದ್ರ ಗೋಪಾಲ್ ಬರೆಯೋಕೆ ಶುರು ಮಾಡಿದೆ. ಹ್ಮ್. ಅಲ್ಲಿಂದ ಸಿನಿಮಾಗೆ ಜಂಪ್ ಆದೆ. ಹ್ಮ್. 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 ಸರ್ ಮೊದಲು ಪೇಮೆಂಟ್ ಹೆಂಗೆ ಇರ್ತಾ ಇತ್ತು ಸರ್? ನಿಮಗೆ ಎಷ್ಟು ಸಿಗ್ತಾ ಇತ್ತು ಮೇಡಮ್ ಅಂತ? ಒಂದು 8 ಹಾಡು ಬರೆದ್ರೆ ಹಾ. ನಮಗೇನು ಒಂದು 1,000 ಏನೋ ಕೊಡ್ತಿದ್ರು ಅಷ್ಟೇ. ಓ. ಒಂದು 500 1,000 ಅಷ್ಟೇ, ಹಾ. 1,000 ರೂಪಾಯಿ ಅಷ್ಟೇ ಕೊಡ್ತಿದ್ದು. ಹಾ. 8 ಹಾಡು ಬರೆದ್ರೆ ಅದನ್ನು. 8 ಹಾಡು. ಇಲ್ಲಾಂದ್ರೆ ಒಂದು ಹಾಡಿಗೆ 100 ರೂಪಾಯಿ ಕೊಡೋರಿಲ್ಲ ಅಂದ್ರೆ 800 ಹ್ಮ್. ರೂಪಾಯಿ, ಒಂದು ಹಾಡಿಗೆ 100 ರೂಪಾಯಿ, ಹ್ಮ್. ಈ ರೀತಿ ಇತ್ತು. ಹ್ಮ್. 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 ಆ, ಈ ಸಿಂಗರ್ಸ್ಗೆಲ್ಲ ಈಗ ನೀವು ಬರವಣಿಗೆ ಮಾಡ್ತಾ ಇದ್ರಿ, ಬಟ್ ಬೇರೆ ಅವ್ರಿಗೆ ಕೊಡ್ಬೇಕಿತ್ತಲ್ಲ, ಅದಕ್ಕೆಲ್ಲ ಸರ್ ಅವರು ಕಮ್ಮಿನೇ ಇತ್ತು ಮೇಡಮ್. ಅವರಿಗೂ ಕಮ್ಮಿ? ಅವಾಗೆಲ್ಲ ಕಮ್ಮಿನೇ ಇತ್ತು. 500 1,000 ಅಂದ್ರೆ ಗ್ರೇಟ್ ಅದು ಹೌದು. ಅವಾಗ. ಹ್ಮ್. ಆ, ಈಗ ಬಿಡಿ, ಈಗ ಎಲ್ಲ ಲಕ್ಷಗಟ್ಟಲೆ ಹೋಗ್ಬಿಟ್ಟಿದೆ. ಹೌದು, ಈಗ ಎಲ್ಲ ಹೌದು. ಲಕ್ಷಗಟ್ಟಲೆ. ಹ್ಮ್. ಅವಾಗೇನಿಲ್ಲ. ಈಗ ಬರವಣಿಗೆ ಬರೆಯೋರ್ಗು 1,000 ಲಕ್ಷಗಟ್ಟಲೆ ತಗೋತಾರೆ, ಹ್ಮ್. 1,000 ಗಟ್ಟಲೆ ತಗೋತಾರೆ. ಅವಾಗೇನಿಲ್ಲ. ಹ್ಮ್. ಒಂದು ಹಾಡು 800 ರೂಪಾಯಿ, ಒಂದು 100 ರೂಪಾಯಿ ಕೊಡ್ತೀವಿ ಒಂದು ಹಾಡು, ಆ ಲೆಕ್ಕದಲ್ಲಿ ಇತ್ತು. ಹ್ಮ್. 1,000 ರೂಪಾಯಿ ಅಂದ್ರೆ ಅದೇ ಒಂದು ಕಷ್ಟ ಬರೋ 1,000 ರೂಪಾಯಿ ಹ್ಮ್. ಒಂದು, ಅದೊಂದಿತ್ತು. ಹ್ಮ್. ಹಾಗೆ ಬೆಳ್ಕೊಂಬಂದು ಇವಾಗ ಸ್ವಲ್ಪ ನೋಡ್ತಾ ಇದ್ವಿ ಅಷ್ಟು